ಹಾಯ್ ಹಲೋ ನಮಸ್ತೆ. ನಾನು ಇವತ್ತಿನ ವಿಡಿಯೋದಲ್ಲಿ 20 by 30 ಸೈಟ್ ಡೈಮೆನ್ಷನ್ದು ಈಸ್ಟ್ ಫೇಸ್ದು ಗ್ರೌಂಡ್ ಫ್ಲೋರ್ ಪ್ಲಾನ್. ಇದು ಈಸ್ಟ್ ಸೈಡ್ ರೋಡ್ ಬಂದಿರೋದೆ 2 ಫೀಟ್ ನಾನು ಸೆಟ್ ಬ್ಯಾಕ್ ಬಿಟ್ಟಿದ್ದೀನಿ. ಅದಾದಮೇಲೆ ಸ್ಟೇರ್ ಕೇಸ್ ರೈಟ್ ಸೈಡ್ಗೆ 6 ಫೀಟ್, ಇದು 6 ಫೀಟ್ ಮಿನಿಮಮ್ ಇರಲೇಬೇಕು, ಇಲ್ಲಾಂದರೆ ತುಂಬ ಕಂಜೆಸ್ಟೆಡ್ ಫೀಲ್ ಆಗುತ್ತೆ. 6 ಫೀಟ್ ಮಿನಿಮಮ್ ಇರಲೇಬೇಕು, ಅದಕ್ಕೆ 6 ಫೀಟ್ ಕೊಟ್ಟಿದ್ದೀನಿ. ಮತ್ತು ವಾಲ್ ಡೈಮೆನ್ಷನ್ನು ಔಟ್ಸೈಡ್ 6 ಇಂಚ್ ಮಿನಿಮಮ್ ಇರಲೇಬೇಕು. ಆ್ಯಕ್ಚುಲಿ 8 ಇಂಚ್ 9 ಇಂಚ್ ಎಲ್ಲ ಬರುತ್ತೆ, 6 ಇಂಚ್ ಮಿನಿಮಮ್. ಸೊ 4 ಇಂಚ್ ಒಳಗಡೆ ಕೊಡ್ಬೋದು, ಸೊ 6 ಇಂಚ್. ನಮಗೆ ಇಲ್ಲಿ 20 ಫೀಟ್ ಇರೋದ್ರಿಂದ 6 ಫೀಟು 6 ಇಂಚ್ 6 is 7 feet ಆ್ಯಂಡ್ 13 feet. ಓವರಾಲ್ 20 ಫೀಟ್ ಇಲ್ಲಿ ಕವರ್ ಆಯಿತು. ನೆಕ್ಸ್ಟು ಲಿವಿಂಗ್ ಕಮ್ ಡೈನಿಂಗ್ ಆಗುತ್ತೆ. ಇಲ್ಲಿ ಕಿಚನ್ ಬಂದು ನಾರ್ತ್ ವೆಸ್ಟ್ಗಿದೆ. ನೆಕ್ಸ್ಟ್ 1 ಬೆಡ್ರೂಮ್ ಅಟ್ಯಾಚ್ಡ್ 10 feet by 9 feet ಇದೆ. ಸೊ ನಿಮಗೆ 2 ಫೀಟ್ ಸೆಟ್ ಬ್ಯಾಕ್ ಇರೋದ್ರಿಂದ ಕಿಚನಿಂದ ಔಟ್ಸೈಡ್ ಒಂದು ಡೋರ್ ಕೊಟ್ಟಿದ್ದೀವಿ. ಇಲ್ಲಿ ನಿಮ್ಮದು ಯುಟಿಲಿಟಿ ಪರ್ಪಸ್ ಥರ ಯೂಸ್ ಮಾಡ್ಬೋದು, ಬಟ್ 2 ಫೀಟಲ್ಲಿ ಕಷ್ಟ. ಬಟ್ ಸಮ್ ಸ್ಪೇಸಸ್ ನಿಮಗೆ ಈ ಕಡೆಯಿಂದ ಲೈಟ್ ಆಗಲಿ ಇದಾಗಲಿ ಬರುತ್ತೆ. ನಿಮಗೆ ಇಲ್ಲಿ ಬಾತ್ ಕೊಟ್ಟು ಇಲ್ಲಿ WC ಕೊಟ್ಟಿದ್ದೀನಿ. ಇನ್ ಕೇಸ್ WC ಸಪ್ರೇಟ್ ಏನು ಬೇಡ ಅನ್ನೋದಾದರೆ ನೀವು ಇದನ್ನೇ ಸಪ್ರೇಟ್ ವಾಲ್ ಹೀಗೆ ಹಾಕೊಡ್ಬೋದು. ಇಲ್ಲಿ ವಾಲ್ ಬಂದರೆ ನಿಮಗೆ ಈ ಸ್ಪೇಸು ಡೋರ್ಗೆ ಫುಲ್ ಎಕ್ಸ್ಟ್ರಾ ದೊಡ್ಡದು ಡೈನಿಂಗ್ ಕಮ್ ಲಿವಿಂಗ್ ಇಷ್ಟು ದೊಡ್ಡ ಸ್ಪೇಸ್ ಆಗುತ್ತೆ. ಇಷ್ಟು ಜಾಗ ನಿಮಗೆ ಬಾತ್ ಯೂಸ್ ಆಗುತ್ತೆ. ಸೊ ನೀವು ಈ ಥರನಾದರೂ ಮಾಡ್ಕೋಬೋದು, ಇಲ್ಲ ಸಪ್ರೇಟ್ ಬೇಕಂದರೆ ಆ ಥರನಾದರೂ ಮಾಡ್ಕೋಬೋದು. ಥ್ಯಾಂಕ್ ಯು.